ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಳೆದ ವರ್ಷ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿದ್ದ ಪಗಲಾಪುರ ಗ್ರಾಮದ ಹೊರವಲಯದ ಸೇತುವೆಯ ಬದಲಿಗೆ 8 ಕೋಟಿ ವೆಚ್ಚದಲ್ಲಿ ನೂತನ ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಲೋಕಾರ್ಪಣೆಯಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಸೇತುವೆ ಕೊಚ್ಚಿ ಹೋದ ಪರಿಣಾಮ ಪಗಲಾಪುರ ಸೇರಿ ಸುತ್ತಮುತ್ತಲಿನ 10 ಗ್ರಾಮಗಳ ಜನ ಹಾಗೂ ರೈತರು ಸಂಚಾರದ ಸಮಸ್ಯೆ ಎದುರಿಸ್ತಾ ಇದ್ರು. ಈ ಹಿನ್ನೆಲೆ ಸಾರ್ವಜನಿಕರ ಸಮಸ್ಯೆ ಪರಿಹಾರಕ್ಕಾಗಿ ಉಮೇಶ್ ಕೆ ಮುದ್ನಾಳ್ ನಿರಂತರವಾಗಿ ಹೋರಾಟ ಮಾಡಿ ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿದ ಶಾಸಕ ಚನ್ನರೆಡ್ಡಿ ಪಾಟೀಲ್ ತುನ್ನೂರು ಅವರು ನೂತನ ಸೇತುವೆ ನಿರ್ಮಾಣಕ್ಕೆ 8 ಕೋಟಿ ಅನುದಾನ ಮಂಜೂರು ಮಾಡಿಸಿ ಕಾಮಗಾರಿ ಕೈಗೊಳ್ಳಲು ಕ್ರಮ ವಹಿಸಿದ್ರು. ಇದೀಗ ಸೇತುವೆ ನಿರ್ಮಾಣದ ಜೊತೆಗೆ 2 ಬದಿಗಳಲ್ಲಿ ತಡೆಗೋಡೆ ನಿರ್ಮಾಣ ಹಾಗೂ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಯೂ ಕೂಡ ಪೂರ್ಣಗೊಂಡಿದೆ. ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆ ಶೀಘ್ರದಲ್ಲೇ ಸೇತುವೆ ಲೋಕಾರ್ಪಣೆಯಾಗುತ್ತೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನ ಹಾಗೂ ರೈತರಿಗೆ ಅನುಕೂಲವಾಗುತ್ತೆ. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಂಡ ಶಾಸಕ ಚನ್ನರೆಡ್ಡಿ ಪಾಟೀಲ್ ತುನ್ನೂರು ಅವರಿಗೆ ಉಮೇಶ್ ಕೆ ಮುದ್ನಾಳ್ ಅವರು ಸಾರ್ವಜನಿಕರು ಹಾಗೂ ರೈತರ ಪರವಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಪಗಲಾಪುರ ಹಳ್ಳವನ್ನು ನಮ್ಮ MLA ಸಾಹೇಬರು ಮಾಡಿಕೊಟ್ಟಿರುವಂಥ ರಸ್ತೆಯಲ್ಲಿ ರಸ್ತೆಯ ಪೂರ ಇದು ನಿರ್ಮಾಣ ಹೇಗಿತ್ತಂದ್ರೆ ಮೊದಲು ಒಬ್ಬರು ಹೋಗ್ಲಕ್ಕೂ ಬರ್ಲಕ್ಕೂ ಬರ್ತಿರ್ಲಿಲ್ಲ ಅಂತ ಮೂಮೆಂಟ್ ಅಲ್ಲಿ ಆ ಸಾಹೇಬರು MLA ಸಾಹೇಬರು ಮಾಡ್ಯಾರ ಅಂದ್ರೆ ಯಾದಗಿರಿ MLA ಸಾಹೇಬರು ಮಾಡ್ಯಾರ ಅಂದ್ರೆ ಅದು ನಮ್ ದೊಡ್ಡ ವಿಷಯ ಅದು ನಮ್ಗೆ. ಯಾಕಂದ್ರೆ ನಾವು 22 ಕಿಲೋಮೀಟರ್ ಬರ್ಬೇಕು, ನಾವು ಹೋಗ್ಬೇಕಾದ್ರೂ ಮತ್ತೆ ಇಲ್ಲಿ ಬಂದು ಮತ್ತೆ ರಿಟರ್ನ್ ಹೋಗ್ಬೇಕು. ಅಂತದ್ರಲ್ಲಿ ನಮ್ ಸಾಹೇಬರು ಯಾದಗಿರಿ MLA ಸಾಹೇಬರು ಮಾಡ್ಯಾರಂದ್ರೆ ನಮ್ಗ ಖುಷಿ ಅದ. ಅವ್ರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಅದೇ ರೀತಿಯಾಗಿ ನಮ್ ಸಾಹೇಬರು ಉಮೇಶ್ ಸರ್ ಮುದ್ನಾಳ್ ಸರ್ ಅವರು ಕೂಡ ಸ್ಪಂದಿಸಿದ್ದಾರೆ. ಅವರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ನಾನು ಈ ರೋಡಿಗೆ ದಿನಾಲು ತಿರುಗಾಡ ರಸ್ತೆ ಬಹಳ ಹದಗೆಟ್ಟಿತ್ತು. ಮುಂಚೆ 1 ವರ್ಷ 2 ವರ್ಷದಿಂದ ಮಳೆ ಬಂತು, ಫುಲ್ಲು ಬಂದಾಗಿ ಗಾಡಿ ಹೋಗೋದಕ್ಕೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿತ್ತು. ಆದ ಕಾರಣಕ್ಕೂ ಭಾಳಷ್ಟು ಅಧಿಕಾರಿಗಳ ಗಮನಕ್ಕೆ ಊರು ಸಾರ್ವಜನಿಕರು ತಂದ್ರೂ ಯಾರು ಕೆಲಸ ಆಗಲಿಲ್ಲ. ಯಾದಗಿರಿ ಉಮೇಶ್ ಕೆ ಮುದ್ನಾಳ್ ಅವ್ರ ಅಣ್ಣನವ್ರ ಗಮನಕ್ಕೆ ತಂದಾಗ ಅವರು ಜನರನ್ನು ಕರ್ಕೊಂಡು ಮಾನ್ಯ ಶಾಸಕರು ಚನ್ನಾರೆಡ್ಡಿ ತುನ್ನೂರು ಸಾಹೇಬ್ರಿಗೆ ಗಮನಕ್ಕೆ ತಂದ ತಕ್ಷಣ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ತರಾತುರಿಯಲ್ಲಿ ಇದು ರಸ್ತೆ ಆಗಬೇಕಂತೇಳಿ ಹಠ ಹಿಡಿದಾಗ ಸ್ಯಾಂಕ್ಷನ್ ಮಾಡಿ ಇದು ನಮಗೆ ಈ ಕಡೆ ತಿರುಗಾಡ ಜನರಿಗೆ ಸಾರ್ವಜನಿಕರಿಗೆ ಬಹಳಷ್ಟು ಉತ್ತಮವಾಗಿದೆ, ಬಹಳಷ್ಟು ಒಳ್ಳೆಯ ರಸ್ತೆ ಆಗಿದೆ. ಇದರಿಂದ ತುಂಬ ಧನ್ಯವಾದಗಳು ಸಾಹೇಬ್ರಿಗೆ. ಮತ್ತು ಇಲ್ಲಿ ರಾತ್ರಿ ಓಡಾಡೋಕ್ಕಂತ ಭಾಳಷ್ಟು ಆಕ್ಸಿಡೆಂಟ್ ಆಗ್ತಾವೆ, ಅಪಘಾತಗಳಾಗ್ತಿದ್ವು, ರಸ್ತೆ ಚೆನ್ನಾಗಿದ್ದಿಲ್ಲ. ಈ ಒಳ್ಳೆಯ ಒಂದು ರಸ್ತೆಯನ್ನು ಮಾಡಿಕೊಟ್ಟೋದಕ್ಕೆ ಉಮೇಶ್ ಅಣ್ಣ ಮುದ್ನಾಳ್ ಕೆ ಅವರಿಗೆ ಧನ್ಯವಾದಗಳು. ಏನ್ರಿ ಇದು ಬ್ರಿಡ್ಜ್ ಮಾಡಿದ್ ಚಲೋ ಆಯ್ತು ನೋಡ್ರಿ. ಈಗ ಮೊದಲ ಪಾಪ ಹೆಣ್ಮಗ ಸತ್ತು ಹೋಗ್ತಿದ್ವು, ಸಣ್ಣದಿತ್ತು ಬ್ರಿಡ್ಜ್, ನೀರೇ ಆಗಿತ್ತು ಹೊಲ್ ತುಂಬಾ. ಇದು ಪೂರಾ ಕಂಟಿ ಪಿಂಟಿ ಎಲ್ಲ ಮುಳುಗಿ ಹೋಗಿದ್ವು. ಈಗ ಸ್ವಲ್ಪ ಚಲೋ ಅನುಕೂಲ ಆಗ್ಯದ್ರಿ ಇದು. ಸರ ನೋಡ್ರಿ, ಇದು ರೋಡು ನಮ್ಗ ಬಾಳ ತೊಂದರೆ ಆಗಿತ್ತು. ನಮ್ಗೆ ಚಟಿಗೇರಿ, ಜಿಣಿಕೇರಿ, ಮುಷ್ಟೂರು, ಪಗಲಾಪೂರು ಎಲ್ಲ ಬಾಳ ತೊಂದರೆ ಆದಕ್ಕ ಈ ಬಾರಿ ಬೆಸ್ಟ್ ಆಗ್ಯದ್ರಿ. ಇದು ಬಾಳ ಅನುಕೂಲ ಆಯ್ತು ನಮ್ಮ ರೈತರಿಗೆ. MLA ಸಾಹೇಬರು ನಮ್ಗೆ ಭಾಳ ಅನುಕೂಲ ಮಾಡಿದ, ಸೌಲಭ್ಯ ಭಾಳ ಮಾಡಿದ ರೋಡಿಂದು ಕೆಲಸ. ಯಾಕಂದ್ರೆ ರೈತ ಬಾಣ್ತನ ಆದರು ಈ ಕಡೆ ಸರಿ ಆಗ್ಯಾರ, ಆ ಕಡೆ ಸರಿ ಆಗಿವಿ ನಾವು. ಹೆಂಗಂದ್ರೆ ಅಳಿಗೇರಿ ಮ್ಯಾಗ ಬಂದಿವಿ ಸರ್. ಅಳಿಗೇರಿ ಮ್ಯಾಗ 50 ರೂಪಾಯಿ ಕೊಟ್ಟು ಬಂದಿವಿ. ಅವಾಗ ನಮ್ಗೆ ಭಾಳ ತಿಪ್ಪಲು ಆಗಿತ್ತು. ಭಾಳ ಬದ್ದು ಮಾಡ್ಯಾರ ಕೆಲಸ MLA ಸಾಹೇಬರು. ನಮ್ಗ ಭಾಳ ಧನ್ಯವಾದಗಳು. ಮಳೆ ಬಂದ್ರೆ ಸಾಕು, ಈ ಪಗಲಾಪುರದ ಸೇತುವೆ ಏನದಂದ್ರೆ ನೀರು ಕೊಚ್ಚಿಗೆಂದು ಹೋಗಿಸಿ ಏನದಂದ್ರೆ ಜನರು ಸಂಪರ್ಕ ಮಾಡದಂಗೆ ಸಂಚಾರ ಮಾಡದ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಪ್ರತಿ ಸಲ. ಆದರೆ ಏನದ ಈ ಸರಿ ಏನದ ಇದನ್ನು ಯಾವುದಿದ್ರೂ ಮಾಡಿಸ್ಬೇಕಂತಕ್ಕಂಥದ್ದು ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದಾಗ ತಕ್ಷಣ ಅವ್ರು ಏನದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕಸಿ ಅದನ್ನು ಸಂಬಂಧಪಟ್ಟ ಸಚಿವರಿಗೆ ಗಮನಕ್ಕೆ ತಂದು ಸುಮಾರು ಈ ಕಡೆ ಆ ಕಡೆ 2 ಕಡೆಗೆ ಡಾಂಬರೀಕರಣ ಸೇರಿ ಇದು ಸೇತುವೆ ಸೇರಿ 8 ಕೋಟಿ ರೂಪಾಯಿ ಮಂಜೂರು ಮಾಡಿರ್ತಕ್ಕಂಥದ್ದು ಈ ಭಾಗದ ಸಾರ್ವಜನಿಕರಿಗೆ ಸಂಚಾರ ಮಾಡ್ತಕ್ಕಂಥ ಎಲ್ಲ ವಾಹನ ಸವಾರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಇವತ್ತು ಮಾನ್ಯ ಶಾಸಕರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.